ಎಚ್.ಡಿ. ಕುಮಾರಸ್ವಾಮಿ ವರ್ಸಸ್ ಐಪಿಎಸ್ ಚಂದ್ರಶೇಖರ್ ನಡುವಿನ ಸಮರ ಮತ್ತೊಂದು ಹಂತಕ್ಕೆ ಹೋಗಿದೆ. 20 ಕೋಟಿ ಡಿಮ್ಯಾಂಡ್ ಇದ್ದಂತಹ ಆರೋಪವನ್ನ ಐಪಿಎಸ್ ಚಂದ್ರಶೇಖರ್ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾಡಿದ್ರು. ಆದರೆ ಇದಕ್ಕೆ ಚಂದ್ರಶೇಖರ್ ಈಗ ಕೌಂಟರ್ ಕೊಟ್ಟಿದ್ದಾರೆ. ಹಂದಿಯೊಂದಿಗೆ ಕುಸ್ತಿಯಾಡಬಾರದು ಅಂತ ಹೇಳಿ ಪರೋಕ್ಷವಾಗಿ ವಾಗ್ದಾಳಿ ಮಾಡಿದ್ದಾರೆ. ಹಂದಿ ಅದನ್ನೇ ಇಷ್ಟಪಡುತ್ತೆ ಅಂತ ಹೇಳಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಜಾಮೀನಿನ ಮೇಲಿರುವ ಆರೋಪಿಯೇ ಅಂತ ಹೇಳಿ ಕಿಡಿಕಾರಿದ್ದಾರೆ. ಇವತ್ತು ನನ್ನನ್ನೇ ಹೆದರಿಸುವಂತಹ ತಂತ್ರವನ್ನ ಅವರು ಮಾಡಿದ್ದಾರೆ. ಎಲ್ಲರೂ ಧೈರ್ಯದಿಂದ ಕೆಲಸ ಮಾಡಿ ಅಂತ ಹೇಳಿ ತಮ್ಮ ಅಧಿಕಾರಿಗಳಿಗೆ ಎಸ್ಐಟಿ ಎಡಿಜಿಪಿ ಚಂದ್ರಶೇಖರ್ ಪತ್ರವನ್ನ ಬರೆದಿದ್ದಾರೆ. ನಿಮಗೆ ಹೊರಗಿಂದ ಆಗುವಂತಹ ಒತ್ತಡದಿಂದ ನಾನು ರಕ್ಷಿಸ್ತೀನಿ ಅಂತ ಹೇಳಿ ತಮ್ಮ ಅಧಿಕಾರಿಗಳಿಗೆ ಲೋಕ ಎಸ್ಐಟಿ ಎಡಿಜಿಪಿ ಚಂದ್ರಶೇಖರ್ ಪತ್ರವನ್ನ ಬರೆದಿದ್ದಾರೆ. ಎಚ್ಡಿಕೆ ವಿರುದ್ಧ ಎಸ್ಐಟಿ ಎಡಿಜಿಪಿ ಚಂದ್ರಶೇಖರ್ ಈ ರೀತಿ ಪತ್ರ ಮುಖೇನ ಸಮರವನ್ನ ಸಾರಿದ್ದಾರೆ. ಇವತ್ತು ಸುದ್ದಿಗೋಷ್ಠಿಯನ್ನ ಮಾಡಿದಂತಹ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಐಪಿಎಸ್ ಅಧಿಕಾರಿಯಾಗಿರುವಂತಹ ಎಡಿಜಿಪಿ ಚಂದ್ರಶೇಖರ್ ಅವರ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ರು. 20 ಕೋಟಿ ರೂಪಾಯಿ ಹಣಕ್ಕೆ ಡಿಮ್ಯಾಂಡ್ ಅನ್ನ ಇಟ್ರು ಅನ್ನುವಂತಹ ಆರೋಪವನ್ನ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಪತ್ರದ ಮೂಲಕ ಕೌಂಟರ್ ಕೊಡುವಂತಹ ಕೆಲಸವನ್ನ ಎಡಿಜಿಪಿ ಚಂದ್ರಶೇಖರ್ ಅವರು ಮಾಡಿರೋದು. ಹಂದಿಯೊಂದಿಗೆ ಕುಸ್ತಿ ಆಡಬಾರದು ಅಂತ ಹೇಳಿ ಪರೋಕ್ಷವಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ಕೇಂದ್ರ ಸಚಿವರೊಬ್ಬರು ಹಾಲಿ ಅಧಿಕಾರದಲ್ಲಿರುವಂತಹ ಎಡಿಜಿಪಿ ಅವರ ವಿರುದ್ಧ ಗಂಭೀರ ಆರೋಪವನ್ನ ಮಾಡ್ತಾರೆ. ಆ ಆರೋಪಕ್ಕೆ ಪತ್ರದ ಮುಖೇನ ಕೌಂಟರ್ ಕೊಡುವಂತಹ ಕೆಲಸವನ್ನ ಎಡಿಜಿಪಿ ಚಂದ್ರಶೇಖರ್ ಅವರು ಮಾಡಿರೋದು. ಅವರ ಪತ್ರದಲ್ಲಿ ಉಲ್ಲೇಖ ಮಾಡಿರುವಂತಹ ಅಂಶಗಳು ಏನು? ಕುಮಾರಸ್ವಾಮಿ ಅವರಿಗೆ ಯಾವ ರೀತಿ ಕೌಂಟರ್ನ ನೀಡಿದ್ದಾರೆ? ವಿದ್ಯುಶ್ರೀ, ಇಲ್ಲಿ ಒಂದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಅಂದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರು ಎಡಿಜಿಪಿ ಚಂದ್ರಶೇಖರ್ ಅವರ ಮೇಲೆ ಸಾಕಷ್ಟು ಆರೋಪಗಳನ್ನ ಹೊರಿಸ್ತಾರೆ ಅಥವಾ ಸುದ್ದಿಗೋಷ್ಠಿಯನ್ನ ನಡೆಸಿ ಅಲ್ಲಿ ಎಡಿಜಿಪಿ ಚಂದ್ರಶೇಖರ್ ಅವರ ಮೇಲೆ ಸಾಕಷ್ಟು ಆರೋಪಗಳನ್ನ ಮಾಡ್ತಾರೆ. ಬಿಕಾಸ್ ಈಗ ಎಚ್.ಡಿ.ಕೆ ಅವರ ವಿರುದ್ಧ ಇರುವಂತಹ ಮೈನಿಂಗ್ ಪ್ರಕರಣ ಸಂಬಂಧ ಅವರು ತನಿಖೆ ನಡೆಸಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೋರಿದ್ರು ಎಡಿಜಿಪಿ ಚಂದ್ರಶೇಖರ್. ಹಾಗಾಗಿ ಎಲ್ಲ ಒಂದ್ ಕಡೆ ಎಡಿಜಿಪಿ ಚಂದ್ರಶೇಖರ್ ಅವರ ಮೇಲೆ ಸಾಕಷ್ಟು ಆರೋಪ ಬಂದಂತಹ ಹಿನ್ನೆಲೆಯಲ್ಲಿ ಸದ್ಯ ಪರೋಕ್ಷವಾಗಿ ಕೌಂಟರ್ ಅಟ್ಯಾಕ್ ಮಾಡಿದ್ರ ಅನ್ನೋ ಒಂದು ಅನುಮಾನ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಇಲ್ಲಿ ಚಂದ್ರಶೇಖರ್ ಅವರು ಇದು ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಬರೆದಂತ ಪತ್ರ ಅಲ್ಲ, ಅದರ ಬದಲಿಗೆ ತಮ್ಮ ಕೆಳಗೆ ಕೆಲಸ ಮಾಡ್ತಿರುವಂತಹ ಸಿಬ್ಬಂದಿಗಳು ಅಂದ್ರೆ ಎಸ್ಐಟಿಯಲ್ಲಿ ಲೋಕಾಯುಕ್ತ ಎಸ್ಐಟಿಯಲ್ಲಿ ತಮ್ಮ ಅಧೀನದಲ್ಲಿ ಕೆಲಸ ಮಾಡ್ತಿರುವಂತಹ ಸಿಬ್ಬಂದಿಗಳಿಗೆ ಒಂದು ಪತ್ರವನ್ನ ಬರೀತಾರೆ. ಆ ಪತ್ರದಲ್ಲಿ ಪರ್ಟಿಕ್ಯುಲರ್ ಆಗಿ ಅವರು ಸ್ಪಷ್ಟನೆಯನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಅಂದ್ರೆ ಒಂದು ಪ್ರಕರಣದ ಆರೋಪಿ ಅಂದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಒಬ್ಬ ಆರೋಪಿ ಈ ರೀತಿ ನಮಗೆ ಬೆದರಿಕೆ ಆಗ್ತಿರೋದು ಅಥವಾ ನಮ್ಮ ಬಗ್ಗೆ ಹೇಳ್ತಿರೋದೇನಿದೆ ಇದ್ರ ಬಗ್ಗೆ ಎದುರಬೇಕಾಗಿರೋ ಯಾವುದೇ ರೀತಿಯ ಒಂದು ಆಪ್ಷನ್ಸ್ ಇಲ್ಲ. ಅಂದ್ರೆ ನಾವು ಎದುರಬೇಕಾಗಿಲ್ಲ. ಯಾಕಂದ್ರೆ ಇಲ್ಲಿ ಎಸ್ಐಟಿ ಸಕ್ಷಮ ಪ್ರಾಧಿಕಾರದಿಂದ ಪ್ರಾಸಿಕ್ಯೂಷನ್ ಮಂಜೂರಾತಿಗೆ ಕೋರಿದ್ದೇವೆ. ಆದ್ರೆ ಎಲ್ಲೋ ಒಂದ್ ಕಡೆ ಕುಮಾರಸ್ವಾಮಿ ಅವರು ಅಂದ್ರೆ ಜಾಮೀನಿನ ಮೇಲೆ ಹೊರಗಡೆ ಇರುವಂತ ಆರೋಪಿ ಎಚ್.ಡಿ. ಕುಮಾರಸ್ವಾಮಿ ಅವರು ನಮ್ಮನ್ನ ಕುಗ್ಗಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಎಲ್ಲೋ ಒಂದ್ ಕಡೆ ಭಯ ಹುಟ್ಟಿಸುವಂತ ಉದ್ದೇಶದಿಂದ ನಮ್ಮ ಮೇಲೆ ಈ ರೀತಿ ಮಾತುಗಳನ್ನಾಡ್ತಾ ಇದ್ದಾರೆ. ಇದಕ್ಕೆ ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ, ಎಸ್ಐಟಿ ಮುಖ್ಯಸ್ಥನಾಗಿ ನಾನು ಯಾವುದೇ ಭಯ ಇಲ್ಲದೆ ಕೆಲಸ ಮಾಡ್ತೀನಿ. ಜೊತೆಗೆ ಇಲ್ಲಿ ಸತ್ಯ ಗೆಲ್ಲುತ್ತೆ ಅನ್ನೋ ಮಾತನ್ನ ಕೂಡ ಹೇಳ್ತಾರೆ. ಅದ್ರ ಜೊತೆಗೆ ಆ ಪತ್ರದಲ್ಲಿ ಒಂದು ವಾಕ್ಯವನ್ನ ಹೇಳ್ತಾರೆ. ಅಂದ್ರೆ ಜಾರ್ಜ್ ಬರ್ನಾರ್ಡ್ ಶಾ ಅವರ ಒಂದು ಪ್ರಸಿದ್ಧವಾದ ಇಂಗ್ಲಿಷ್ ವಾಕ್ಯವನ್ನ ಹೇಳ್ತಾರೆ, ಹಂದಿಗಳೊಂದಿಗೆ ಯಾವತ್ತೂ ಜಗಳಕ್ಕೆ ಇಳಿಬಾರ್ದು. ಯಾಕಂದ್ರೆ ಹಂದಿಗಳ ಜೊತೆಗೆ ನಾವೇನಾದ್ರೂ ಜಗಳಕ್ಕೆ ಕೇಳಿದ್ರೆ ನಾವು ಕೂಡ ಕೊಳಕಾಗ್ತೀವಿ. ಜೊತೆಗೆ ಹಂದಿಗಳು ಕೊಳಕನ್ನೇ ಇಷ್ಟಪಡ್ತವೆ ಅಂತ. ಅಂದ್ರೆ ಇಲ್ಲಿ ಯಾರಿಗೆ ಹಂದಿ ಅಂದ್ರು ಅನ್ನೋದು ಇಲ್ಲಿ ಸ್ಪಷ್ಟವಾಗಬೇಕಾಗಿದೆ. ಆದ್ರೆ ಪತ್ರ ಇದು ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಬರೆದಂತ ಪತ್ರ ಅಲ್ಲ, ಅವರ ಸಿಬ್ಬಂದಿಗೆ ಬರೆದಂತ ಪತ್ರದಲ್ಲಿ ಇವರು ಆತ್ಮಸ್ಥೈರ್ಯವನ್ನ ನಮ್ಮ ಸಿಬ್ಬಂದಿಗೆ ತುಂಬುವಂತ ನಿಟ್ಟಿನಲ್ಲಿ ನಾನು ಪತ್ರ ಬರೆದಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಆಗ ಇಲ್ಲಿ ಪರೋಕ್ಷವಾಗಿ ಕುಮಾರಸ್ವಾಮಿ ಅವರಿಗೆ ಅಥವಾ ಕುಮಾರಸ್ವಾಮಿ ಅವರ ಆರೋಪಕ್ಕೆ ಕೌಂಟರ್ ಅಟ್ಯಾಕ್ ಮಾಡುವಂತ ಕೆಲಸವನ್ನ ಚಂದ್ರಶೇಖರ್ ಅವರು ಮಾಡಿದ್ದಾರೆ. ಯಾಕಂದ್ರೆ ಅವರು ಕೂಡ ಐಪಿಎಸ್ ಹುದ್ದೆಯಲ್ಲಿ ಇರೋದ್ರಿಂದ ಎಲ್ಲೂ ಕೂಡ ಬಂದು ಬಹಿರಂಗವಾಗಿ ಮಾತನಾಡೋದಕ್ಕಾಗೋದಿಲ್ಲ ರಾಜಕಾರಣಿಗಳ ತರ. ಆದ್ರೆ ಇದು ಒಂದ್ ರೀತಿ ಪರೋಕ್ಷವಾದ ಕೌಂಟರ್ ಅಟ್ಯಾಕ್ ಅಂತಾನೆ ಹೇಳ್ಬೋದು. ವಿದ್ಯಶ್ರೀ, ಥ್ಯಾಂಕ್ ಯು ಸಂದೇಶ್. ತಮ್ಮೆಲ್ಲ ಡೀಟೇಲ್ಸ್ಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.